ಅಜ್ಜಿ ಹಲೋ ಮಚಾಸ್. ಬೆಳಗ್ಗೆನೆ ಕೊರೆಯೋ ಚಳಿಗೆ ಎದ್ದು ನಾವು ಹೋಗ್ತಿರೋದು ಶೂಟಿಂಗಿಗೆ. ಇವತ್ತೊಂದು ಶೂಟ್ ಇತ್ತಂತ ಬೆಳಗ್ಗೆ 5:30 ಎದ್ದು ನಾವು ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಶೂಟಿಗೆ ಹೋಗ್ತಿದ್ವಿ. ಇವಾಗ ಸ್ನೇಹ ಯಾಕೆ ಫಾಲೋ ಮಾಡ್ಕೊಳ್ರಿ, ಜನ ಕೇಳೋದು ಫಾಲೋವರ್ಸ್ ಅಂತಿದ್ದಾಳೆ ಅಂತ ಅನ್ಕೊಂಡ್ರೆ, ಯಾಕಂದ್ರೆ ಜನ ವಿಡಿಯೋ ನೋಡ್ತೀರಾ, ಫಾಲೋ ಮಾಡಲ್ಲ. ನಿಮ್ ಪ್ರೀತಿ ಇರ್ಲಿ, ಇದೇ ರೀತಿ ಫಾಲೋ ಮಾಡ್ಕೊಳ್ರಿ. ಬೆಳಗ್ಗೆ ನೋಣ ಇವನಿಗೆ ಕಣ್ಣಿಗೆ ಹೊಡಿತಿದ್ವು. ಅಕ್ಕ ಮಾತ್ರ ಜಿಮ್ಮಿಗೆ ಕರಾಟೆಗೆ ರೆಡಿ ಆದಂಗೆ ಆಗಿ ಬಂದಿದ್ಲು. ಅವಾಗ ಗೊತ್ತಾಯ್ತು ಇಲ್ಲಿರೋದು ಅಂಕಲ್ ಅಲ್ಲ ಅಜ್ಜಿ ಅಂತ. ಅಜ್ಜಿ ಆ ನಾಯಿ ಎಲ್ಲಿ ಎಗ್ರು ಬಂದು ಕಡಿಯುತ್ತೋ ಅನ್ನೋ ಭಯ ಹಿಡ್ಕೊಂಡು ಹೋಗ್ತಿದ್ವಿ. ಬಟ್ ಆ ನಾಯಿ ಕೊನೆಗೂ ಫ್ರೆಂಡ್ಸ್ ಆಯ್ತು. ಈ ಥರ ನಾಯಿ ಇದ್ರೆ ಯಾವ ಮನೆ ಕಳ್ತನ ಮಾಡಲ್ಲ ಹೇಳ್ರಿ. ಕೊನೆಗೆ ಆ ಅಜ್ಜಿ ಬಂತು. ಆ ಅಜ್ಜಿ ಸುಪ್ರಭಾತ ಕೇಳ್ರಿ ಒಂದು ಸ್ವಲ್ಪ. ಬೆಳಗ್ಗೆ 5:30 ಎದ್ದು ಬಂದು ಈ ಅಜ್ಜಿತ ಉಗಿಸ್ಕೊಂಡಂಗ ಆತ್ ನೋಡ್ರಿ. ಮೊಣ್ಕಾಲ್ ನೋವು ಅಂತ ಎದ್ದು ಬಂದೈತೆ, ಡೋರೆ ತೆಗಿಲಿಲ್ಲ. ಆ ಕಡೆ ಇದ್ದಿದ್ನ ಈ ಕಡೆ ಬಂತು. ಸೊ ಅದ್ರ ಬಂದಿದ್ದ ಜಾಗದಾಗ ಏನಾರು ನಾವು ಹೋಗ್ಬೋದಂತ ನೋಡ್ರಿ, ನಾವು ಗೊತ್ತಲ್ಲ ಹೋಗ್ಲಿಲ್ಲ. ಕೊನೆಗೆ ಹೋಗಿ ಬೀಗ ಇಸ್ಕೊಂಬಂದು ನಾನೇ ಫಸ್ಟಿಗೆ ಬಲಗಾಲಿಟ್ಟು ಹೋದೆ. ಸೊ ಅಲ್ಲಿ ದೇವರೆಲ್ಲ ಇತ್ತು. ಈ ಜಾಗನ ದಾವಣಗೆರೆಗೆ ಯಾರಾದರೂ ನೋಡಿದ್ರೆ ನನಗೆ ಕಮೆಂಟ್ ಮಾಡ್ರಿ. ನಮ್ಮ ಕ್ಯಾಮ್ರಾಮನ್ ರೆಡಿ ಆಗ್ತಿದ್ರು. ವ್ಯೂ ನೀವೇ ನೋಡ್ಬೋದು. ಈ ಪ್ಲೇಸನ್ನ ಯಾರಾದರೂ ನೋಡಿದ್ರೆ ಹೋಗಿದ್ರೆ ಕಮೆಂಟ್ ಮಾಡ್ರಿ ಇದಕ್ಕೆ ಏನಂತಾರೆ ಅಂತ. ಸೊ ನಮ್ಮ ಶೂಟ್ ಎಲ್ಲ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ರಿ. ಇಲ್ಲಿ ನೋಡ್ರಿ ಅಕ್ಕನ್ನ. ಇದನ್ನ ನೋಡಿದ್ಮೇಲೆ ನನ್ನ ತಲೆ ಬಂದಿದ್ದು ಒಂದೇ ಪ್ರಶ್ನೆ, ಆಂಟಿಯರಿಗೆಲ್ಲ ಬೇಕಾ? ಈ ಕರ್ಮನ ಒಂಚೂರು ಕಣ್ಣಲ್ಲಿ ನೋಡ್ಕೊಂಡ್ಮೇಲೆ ನಾನು ಶೂಟಿಗೆ ಅಂತ ನೀರು ತರಕ್ ಹೋದ್ರೆ ಇವ್ರು ಹೆಂಗ್ ತೋರಿಸಿದ್ರೆ ಅಂದ್ರೆ, ನಾನು ಅಲ್ಲೆಲ್ಲೂ ಜಾಗ ಇಲ್ಲದಕ್ಕೆ ಅಲ್ಲೇ ಚಂಬಿಡ್ಕೊಂಡು ಹೋಗಿ ನಂಗೆ ತೋರಿಸಿದ್ರು. ಕೊನೆಗೆ ನಾನು ನಮ್ಮ ಫ್ರೆಂಡ್ ದಾಟಿದ್ವಿ. ಅದು ಕೂಡ ಧೈರ್ಯ ಮಾಡಿ. ನನಗಿತ್ತು, ಅವಳಿಗಿರ್ಲಿಲ್ಲ. ಇವತ್ತಿಗಿಷ್ಟೇ, ಬರೋಣ, ಬೈ.